ಹಾಸನದಲ್ಲಿ ಮುಂದುವರೆದ ಹೃದಯಘಾತ ಪ್ರಕರಣಗಳು ಸಾಲು ಸಾಲು ಸಾವಿನ ಬೆನ್ನಲ್ಲೇ ಉಸ್ತುವಾರಿ ಅಲರ್ಟ್ ಆಗಿದ್ದಾರೆ. ಇದೀಗ ಕೆಲವೇ ಕ್ಷಣಗಳಲ್ಲಿ ಅಧಿಕಾರಿಗಳ ಜೊತೆ ರಾಜಣ್ಣ ಸಭೆಯನ್ನ ನಡೆಸುತ್ತಾರೆ. ಹಾಸನದಲ್ಲಿ ಹೃದಯಘಾತ ಪ್ರಕರಣಗಳು ನಡೆದಂತಹ ಒಂದು ಸಂದರ್ಭದಲ್ಲಿ ಸಾಲು ಸಾಲು ಸಾವಾಗ್ತಾ ಇದ್ದು ಹೃದಯಘಾತದಿಂದ. ಈ ಒಂದು ಹಿನ್ನೆಲೆಯಲ್ಲಿ ಇದೀಗ ಅಲರ್ಟ್ ಆಗಿರುವಂತದ್ದು ಉಸ್ತುವಾರಿ ಅಧಿಕಾರಿಗಳ ಜೊತೆ ಉಸ್ತುವಾರಿ ರಾಜಣ್ಣ ಸಭೆಯನ್ನ ನಡೆಸ್ತಾ ಇದ್ದಾರೆ. ಸಭೆ ಶುರುವಾಗಿದೆ. ಡಿಎಚ್ಒ ಜೊತೆ ಸಭೆಯನ್ನ ನಡೆಸ್ತಾ ಇರುವಂತದ್ದು ಕೆಎನ್ ರಾಜಣ್ಣ. ಇಂದು ಹಾಸನ ಜಿಲ್ಲೆಗೆ ಉಸ್ತುವಾರಿ ಸಚಿವರು ಭೇಟಿಯನ್ನ ಕೊಟ್ಟು ಹಾಸನ ಜಿಲ್ಲೆಯಲ್ಲಿರುವಂತಹ ಹೃದಯಘಾತಕ್ಕೆ ಸರಣಿ ಸಾವು ಸಂಭವಿಸ್ತಾ ಇದ್ವು. ಈಗಾಗಲೇ ಎಲ್ಲರೊಟ್ಟಿಗೆ ಸಭೆಯನ್ನ ಶುರು ಮಾಡಿರುವಂತದ್ದು ಅಧಿಕಾರಿಗಳ ಜೊತೆ ಉಸ್ತುವಾರಿ ಸಚಿವ ರಾಜಣ್ಣ ಸಭೆಯನ್ನ ಶುರು ಮಾಡಿದ್ದಾರೆ. ಡಿಎಚ್ಒ ಜೊತೆ ಸಭೆಯನ್ನ ನಡೆಸಲು ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಇದೀಗ ಶುರು ಮಾಡಿರುವಂತದ್ದು. ಹಾಸನ ಜಿಲ್ಲೆಯಲ್ಲಿ ಹೃದಯಘಾತಕ್ಕೆ ಸಾಲು ಸಾಲು ಸಾವನ್ನಪ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಸಭೆಯನ್ನ ನಡೆಸಲಾಗ್ತಾ ಇರುವಂತದ್ದು. ಹಾಸನದಲ್ಲಿ ಹೃದಯಘಾತದಿಂದ ಹರ್ಷಿತಾ ಎಂಬುವರು ಸಾವನ್ನಪ್ಪಿದ್ರು. ಐನೂರು ಗ್ರಾಮದ 22 ವರ್ಷದ ಹರ್ಷಿತಾ ಎನ್ನುವರು ಸಾವನ್ನಪ್ಪಿದ್ರು. ಅದೇ ರೀತಿಯಾಗಿ ಹಾಸನ ಜಿಲ್ಲೆಯಲ್ಲಿ ಸಾಲು ಸಾಲು ಹೃದಯಘಾತದಿಂದ ಸಾವನ್ನಪ್ಪುವವರ ಸಂಖ್ಯೆ ಹೇರಳವಾಗ್ತಾ ಇತ್ತು. ಇನ್ನು ಹೊಳೆನರಸೀಪುರದ 35 ವರ್ಷದ ಸಂಜಯ್ ಕೂಡ ಹೃದಯಘಾತದಿಂದ ಸಾವನ್ನಪ್ಪಿದ್ರು. ಸತತವಾಗಿ ಪ್ರತಿನಿತ್ಯ ಅಂದ್ರೆ ಕೇವಲ 40 ದಿನಗಳಲ್ಲಿ 22ಕ್ಕೂ ಹೆಚ್ಚು ಮಂದಿ 23-24 ಮಂದಿ ಸಾವನ್ನಪ್ಪಿದ್ದಂಥದ್ದು ಹೃದಯಘಾತದಿಂದ. ಈ ಹಿನ್ನೆಲೆಯಲ್ಲಿ ಇದೀಗ ಕೆಎನ್ ರಾಜಣ್ಣ ಆಗಮಿಸಿ ಸಭೆಯನ್ನ ನಡೆಸ್ತಾ ಇರುವಂತದ್ದು. ಏನಾಗ್ತಾ ಇತ್ತು ಹಾಸನಕ್ಕೆ, ಎಲ್ಲರೂ ಕೂಡ ಭಯಭೀತರಾಗಿದ್ರು. ಹಾಸನದಲ್ಲಿ ನಡೀತಾ ಇದ್ದಂತಹ ಹೃದಯಘಾತಕ್ಕೆ ಸಂಬಂಧಪಟ್ಟಂತೆ ಜನರು ಆತಂಕಕ್ಕೊಳಗಾಗಿದ್ರು. ಪ್ರತಿನಿತ್ಯ ಹೃದಯಘಾತದಿಂದ ಸಾವನ್ನಪ್ತಾ ಇರುವಂತಹ ಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು ಹಾಸನದಲ್ಲಿ. ಒಂದಲ್ಲ ಒಂದು ಸುದ್ದಿನ ನೋಡ್ತಾನೆ ಇದ್ವಿ ನಾವು. ಅದರಲ್ಲೂ ಎಲ್ಲ ಯುವಕರಿಗೆ ಜಾಸ್ತಿ ಹೃದಯಘಾತ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿತ್ತು. ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಎಲ್ರಿಗೂ ಕೂಡ ಹೃದಯಘಾತ ಬಂದಂತ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಒಂದು ಟ್ವೀಟ್ ಅನ್ನ ಹಾಕಿದ್ರು, ಕೋವಿಡ್ ಲಸಿಕೆಯಿಂದ ಈ ರೀತಿಯಾದಂತಹ ಹೃದಯಘಾತ ಸಂಭವಿಸ್ತಾ ಇದೆ ಅಂತ. ಆದ್ರೆ ಇದಕ್ಕೆ ಸರಿಯಾಗಿ ಉತ್ತರವನ್ನ ಕೂಡ ಕೊಡಲಾಗಿತ್ತು. ಕೋವಿಡ್ ಲಸಿಕೆಯಿಂದ ಯಾವುದೇ ರೀತಿಯಾದಂತಹ ಹೃದಯಘಾತ ಸಂಭವಿಸ್ತಾ ಇಲ್ಲ. ಆರೋಗ್ಯದ ವ್ಯತ್ಯಾಸ ಅಥವಾ ನಾವು ತಿನ್ನುವಂತಹ ಪದಾರ್ಥಗಳು ಈ ರೀತಿಯಾದಂತಹ ಒಂದು ಏನು ನಾವು ದಿನಚರಿಯಲ್ಲಿ ಫಾಲೋ ಮಾಡ್ತೀವಿ, ಊಟದ ವಿಷಯ ಆಗಿರ್ಬೋದು, ಅತಿಯಾದ ಮೊಬೈಲ್ ಬಳಕೆ ಆಗಿರ್ಬೋದು, ಈ ಹಿನ್ನೆಲೆಯಲ್ಲಿ ಹೃದಯಘಾತ ಸಂಭವಿಸ್ತಾ ಇದೆ ಅಂತ ಹೇಳಲಾಗಿತ್ತು. ಇದೀಗ ಸಾಲು ಸಾಲು ಹೃದಯಘಾತ ಯಾವಾಗ ಸಂಭವಿಸಿದ್ವು, ಹಾಗಾಗಿ ಸಭೆಗೆ ಮುಂದಾಗಿದ್ದಂಥದ್ದು. ಇಂದು ಹಾಸನದಲ್ಲಿ ಈಗಾಗಲೇ ಸಭೆಯನ್ನ ಶುರು ಮಾಡಿದ್ದಾರೆ ಉಸ್ತುವಾರಿ ಕೆಎನ್ ರಾಜಣ್ಣ ಅವರು. ಅಲರ್ಟ್ ಆಗಿದ್ದಂತಹ ಸಂದರ್ಭದಲ್ಲಿ ಇದೀಗ ಸಭೆಯನ್ನ ನಡೆಸ್ತಾ ಇರುವಂತದ್ದು. ಆರೋಗ್ಯ ಅಧಿಕಾರಿಗಳ ಜೊತೆ ಈಗಾಗಲೇ ಸಭೆ ಶುರುವಾಗಿದೆ. ಕೆಲವೊಂದಷ್ಟು ಕ್ರಮಗಳನ್ನ ಈ ಸಭೆಯಲ್ಲಿ ತೆಗೆದುಕೊಳ್ತಾರೆ. ಯಾಕೆ ಹೀಗಾಗ್ತಾ ಇದೆ, ಆಗೋದಿಕ್ಕೆ ಕಾರಣವೇನು, ಈ ರೀತಿಯಾದಂತಹ ಸಾಲು ಸಾಲು ಪ್ರಕರಣಗಳು ಬರುವಂತ ಹಿನ್ನೆಲೆಯಲ್ಲಿ ಈ ಮುಂಚೆ ಯಾವ್ದಾದ್ರೂ ರೀತಿಯ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ರ ಈ ವ್ಯಕ್ತಿಗಳು, ಅಥವಾ ಹಠಾತ್ ಹೃದಯಘಾತದಿಂದ ಸಂಭವಿಸಿದ್ದ, ಏನಾಗ್ತಾ ಇದೆ, ಅಲ್ಲಿನ ಆಗುಹೋಗುಗಳ ಬಗ್ಗೆ ಮಾಹಿತಿಯನ್ನ ಪಡೆದು ಅದಾದ ನಂತರ ಕೆಲವೊಂದಷ್ಟು ಸೂಕ್ತ ಕ್ರಮಗಳನ್ನ ತೆಗೆದುಕೊಂಡು ಅಲ್ಲಿರುವಂತಹ ಕೆಲವೊಂದಷ್ಟು ಜನರಿಗೆ ಚಿಕಿತ್ಸೆಯನ್ನ ಕೂಡ ಕೊಡಿಸುವಂತ ನಿರ್ಧಾರವನ್ನ ತೆಗೆದುಕೊಳ್ತಾರ ನೋಡ್ಬೇಕು ಸಭೆಯಲ್ಲಿ. ಚನ್ನರಾಯಪಟ್ಟಣದ ಲೋಹಿತ್ ಕೂಡ ಹೃದಯಘಾತದಿಂದ ಸಾವನ್ನಪ್ಪಿದ್ರು. 38 ವರ್ಷದ ಲೋಹಿತ್ ಅವರು. ಅದೇ ರೀತಿಯಾಗಿ ಲೇಪಾಕ್ಷಿ 50 ವರ್ಷದ ಬೇಲೂರಿನಲ್ಲಿ ಜೀವನವನ್ನ ಮಾಡ್ತಾ ಇದ್ರು. ಅವರು ಕೂಡ
ಸಾವನ್ನಪ್ಪಿದ್ದಾರೆ ಹೃದಯಘಾತದಿಂದ. ಕಳೆದ 40 ದಿನಗಳಲ್ಲಿ ಈ ರೀತಿಯಾದಂತಹ ಸಾವುಗಳು ಸಂಭವಿಸಿರುವಂತದ್ದು. ಇನ್ನು ಹೊಳೆನರಸೀಪುರದ ಮುತ್ತಯ್ಯ ಕೂಡ ಸಾವನ್ನಪ್ಪಿರ್ತಾರೆ. 58 ವರ್ಷದ ಮುತ್ತಯ್ಯ ಇವರು ಹೃದಯಘಾತದಿಂದ ಸಾವನ್ನಪ್ಪಿರುವಂತದ್ದು. ಯಾವಾಗ ಸಾಲು ಸಾಲು ಹೃದಯಾಘಾತಗಳು ಸಂಭವಿಸ್ತಾ ಬಂದ್ವು ಆಗ ಸರ್ಕಾರ ಕೂಡ ಎಚ್ಚೆತ್ತುಕೊಂಡು ಇದೀಗ ಉಸ್ತುವಾರಿ ಯಾರಿದ್ರು ಅವರು ಕೆ.ಎನ್. ರಾಜಣ್ಣ ಅವರು ಅಲರ್ಟ್ ಆಗಿ ಸಭೆಯನ್ನ ನಡೆಸೋದಿಕ್ಕೆ ಮುಂದಾಗಿರುವಂತದ್ದು.